ಆಗಿದ್ದು ಸಂಕಷ್ಟ ನಿವಾರಣೆಗಾಗಿ ಮಂಜುನಾಥನ ಮೊರೆ ಹೋಗಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಕಳೆದ 1 ತಿಂಗಳಿನಿಂದಲೂ ಕೂಡ ಎಚ್ ಡಿ ರೇವಣ್ಣ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಒಂದು ಕಡೆ ಲೈಂಗಿಕ ದೌರ್ಜನ್ಯ ಕೇಸು, ಅದರಲ್ಲಿ A1 ಆರೋಪಿ, ಅಪಹರಣ ಕೇಸು, ಅದರಲ್ಲೂ ಕೂಡ A1 ಆರೋಪಿ. ಆ 2 ಕೇಸ್ನಲ್ಲೂ ಕೂಡ ಈಗಾಗಲೇ ಜಾಮೀನು ಸಿಕ್ಕಿದೆ. ಹಾಗಾಗಿ ಈ ಸಂಕಷ್ಟದಿಂದ ಆದಷ್ಟು ಬೇಗ ಪಾರು ಮಾಡು, ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ ಅಂಥೇಳಿ ದೇವರ ಮೊರೆ ಹೋಗಿದ್ದಾರೆ. ಧರ್ಮಸ್ಥಳಕ್ಕೆ ಎಚ್ ಡಿ ರೇವಣ್ಣ ಅವರು ಭೇಟಿ ಕೊಟ್ಟಿರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ವಿಶೇಷ ಪೂಜೆಯನ್ನು ಕೂಡ ಅಲ್ಲಿ ಸಲ್ಲಿಸ್ತಾ ಇರುವಂಥದ್ದು. ಎಚ್ ಡಿ ರೇವಣ್ಣ ಮೊದಲೇ ದೈವ ಭಕ್ತರು. ಈಗ ಸಂಕಷ್ಟದ ಸಂದರ್ಭದಲ್ಲಿ ಟೆಂಪಲ್ ರನ್ನನ್ನು ಮತ್ತಷ್ಟು ಜಾಸ್ತಿ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಎಷ್ಟು ಗಂಟೆಗೆ ಬಂದರು ಎಚ್ ಡಿ ರೇವಣ್ಣ ಅವರು? ಪೂಜೆ ಮುಗಿತಾ ಹೇಗೆ ಅಂತ? ಪ್ರೇಮ್, ಸದ್ಯ ಈಗ ದೇವಸ್ಥಾನಕ್ಕೆ ಒಳಗೆ ಹೋಗಿರುವಂಥದ್ದು ಎಚ್ ಡಿ ರೇವಣ್ಣನವರು. ಕಳೆದ ಕೆಲ ದಿನಗಳಿಂದ ಸಂಕಷ್ಟ ಎದುರಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇವಾಗ ಅವರು ದೇವರ ಮೊರೆ ಹೋಗಿರುವಂಥದ್ದು, ಟೆಂಪಲ್ ರನ್ನನ್ನು ಆರಂಭ ಮಾಡಿರುವಂಥದ್ದು. ಯಾವಾಗ ಜೈಲಿನಿಂದ ಹೊರಗೆ ಬಂದಿದ್ದಾರೆ ಆ ಬಳಿಕ ಅವರು ನಿರಂತರವಾಗಿ ಈ ರೀತಿಯಾಗಿ ಟೆಂಪಲ್ ರನ್ನನ್ನು ಮಾಡ್ತಾ ಇದ್ದಾರೆ. ಈಗ ಮುಂದುವರಿದ ಭಾಗವಾಗಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿರುವಂಥದ್ದು. ನಿನ್ನೆ ತಡರಾತ್ರಿ ಮಂಗಳೂರಲ್ಲಿ ಧರ್ಮಸ್ಥಳದಲ್ಲಿ ಬಂದು ವಾಸ್ತವ್ಯ ಹೂಡಿದ್ರು. ಇವತ್ತು ಬೆಳಿಗ್ಗೆ ಈಗ ಸದ್ಯ ದೇವಸ್ಥಾನಕ್ಕೆ ಹೋಗಿರುವಂಥದ್ದು. ಸಾಕಷ್ಟು ದಿನಗಳಿಂದ ಅವರಿಗೆ ಸಂಕಷ್ಟ ಎದುರಾಗ್ತಿರುವಂಥ ಹಿನ್ನೆಲೆಯಲ್ಲಿ, ಅದರಲ್ಲೂ ಅವರು ಮಂಜುನಾಥ ಸ್ವಾಮಿಯ ಭಕ್ತರಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈಗ ಸಂಕಷ್ಟ ಇರುವಂಥ ಸಂದರ್ಭದಲ್ಲೂ ಅವರು ಮಂಜುನಾಥನ ಮೊರೆ ಹೋಗಿರುವಂಥದ್ದು. ಈಗ ದೇವಸ್ಥಾನದ ಸಿಬ್ಬಂದಿಗಳು ಅವರನ್ನು ಬರಮಾಡಿಕೊಂಡಿದ್ದಾರೆ. ಆ ಬಳಿಕ ಅವರು ದೇವಸ್ಥಾನದ ಒಳಗೆ ಹೋಗಿದ್ದಾರೆ. ಈಗ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಆ ಬಳಿಕ ಅವರು ಇಲ್ಲಿಂದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಈಗ ನೇರವಾಗಿ ಅವರು ಅವರ ಜೊತೆಗಾರರ ಜೊತೆ ಬಂದವರು ಸೀದಾ ನೇರವಾಗಿ ದೇವಸ್ಥಾನದ ಒಳಗೆ ಹೋಗಿದ್ದಾರೆ. ನಿರಂತರ ಕಳೆದ ಕೆಲವು ದಿನಗಳಿಂದ ಇವರಿಗೆ ಸಂಕಷ್ಟ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರವನ್ನು ಭೇಟಿ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ ನಿನ್ನೆ ತಡರಾತ್ರಿ ಬಂದು ಇಲ್ಲಿ ವಾಸ್ತವ್ಯ ಹೂಡಿರುವಂಥದ್ದು. ಈಗ ದೇವಸ್ಥಾನಕ್ಕೆ ಸದ್ಯ ಹೋಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಮುಂದಾಗಿರುವಂಥದ್ದು. ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಿದ್ರು. ಅದಾದ ಮೇಲೆ ಜಾಮೀನು ಸಿಕ್ಕು ರಿಲೀಸ್ ಆಗ್ತಾ ಇದ್ದ ಹಾಗೆ ಅವರ ಟೆಂಪಲ್ ರನ್ ಮುಂದುವರೆದಿದೆ. ಈಗ ಧರ್ಮಸ್ಥಳಕ್ಕೆ ಅವರು ತಲುಪಿರುವಂಥದ್ದು. ವಿಶೇಷ ಪೂಜೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ.